relation between electric field and potential, amount of work done bringing a unit charge from to certain point ಅಂತೇಳಿ ಹೇಳ್ತೀವಿ. ಇದನ್ನ ಪಾಸಿಟಿವ್ ಚಾರ್ಜ್ ಎ ಪಾಯಿಂಟ್ ಪಿ ಫ್ರಮ್ ಎ ಟು ಪಾಯಿಂಟ್ ಪಿ ಡಿಸ್ಟೆನ್ಸ್ ಈಸ್ ಆರ್. ನೆಕ್ಸ್ಟ್ ಇಯರ್ ಯೂನಿಟ್ ಚಾರ್ಜ್ ಎಲ್ಲೇ ಐತೆ ಅಂದರೆ ಇನ್ಫಿನಿಟಿ ಪಾಯಿಂಟ್ನಲ್ಲಿ ಐತೆ, ಅದನ್ನು ಡಿಸ್ಪ್ಲೇಸ್ ಮಾಡ್ಕೊಂತ ಒಂದು ಸರ್ಟೆನ್ ಪಾಯಿಂಟಿಗೆ ತರ್ತೀವಿ. ಈ ಫಸ್ಟ್ ಡಿಸ್ಪ್ಲೇಸ್ ಯಾವ ಪಾಯಿಂಟಿಗೆ ಆಗೈತಿ, ಎನ್ನಿಗೆ ಆಗೈತಿ, ಅದಾದಮೇಲೆ ಎಮ್ ಪಾಯಿಂಟಿಗೆ ಆಗೈತಿ. ಇಲ್ಲಿ ಏನಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಇಯರ್ ಇನ್ಫಿನಿಟಿ ಪಾಯಿಂಟ್ ಈಸ್ ಡಿಸ್ಪ್ಲೇಸಿಂಗ್ ಟುವರ್ಡ್ಸ್ ದ ಸರ್ಟೆನ್ ಪಾಯಿಂಟ್. ಸೊ ಇದ್ರನ್ನ ಏನಂತೇಳಿ ಕನ್ಸಿಡರ್ ಮಾಡ್ತೀವಿ, ಡಿ ಎಕ್ಸ್ ಅಂತೇಳಿ ಹೇಳ್ತೀವಿ, ಫೋರ್ಸ್ನ ಎಫ್ ಅಂತೇಳಿ ಹೇಳ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಪಾಸಿಟಿವ್ ಕ್ಯೂ ಟು ಎನ್ ಅಂದರೆ ಡಿಸ್ಟೆನ್ಸ್ ಈಸ್ ಎಕ್ಸ್ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಅಮೌಂಟ್ ಆಫ್ ವರ್ಕ್ ಡನ್ ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ನೆಕ್ಸ್ಟ್ ಫೋರ್ಸ್ ಇಕ್ವೇಶನ್ ಬರೀಬೇಕು. ಫೋರ್ಸ್ ಈಸ್ ಈಕ್ವಲ್ಸ್ ಟು ಕ್ಯೂ ನಾಟ್ ಇ ಅಂತೇಳಿ ಹೇಳ್ತೀವಿ. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಹೌದಾ? ಇವಾಗ ಏನಂದ್ರೆ ಪುಟ್ ದ ಇಕ್ವೇಶನ್ ನಂಬರ್ 1 and 2. ಪುಟ್ ದ ಇಕ್ವೇಶನ್ ನಂಬರ್ 2 ಇನ್ ಇಕ್ವೇಶನ್ ನಂಬರ್ 1. ಇಲ್ಲಿ ಏನಾಯ್ತು, ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಫೋರ್ಸ್. ಫೋರ್ಸ್ ಅಂದ್ರೆ ಏನದು ಇಕ್ವೇಶನ್, ಎಫ್ ಈಸ್ ಫೋರ್ಸ್ ಅಂದ್ರೆ ಏನಾಯ್ತು ಇಕ್ವೇಶನ್, ಇಲ್ಲಿ ಕ್ಯೂ ನಾಟ್ ಇ ಐತಿ, ಕ್ಯೂ ನಾಟ್ ಇ ಐತಿ. ಡಿ ಎಕ್ಸ್ ಅಂದ್ರೆ ಆಸ್ ಇಟ್ ಈಸ್ ಸೇಮ್. ಇಲ್ಲಿ ಆರಿಜೆಂಟಲ್ ಇರೋದ್ರಿಂದ ಕಾಸ್ ಆ್ಯಂಗಲ್ ಬರ್ತೈತಿ. ಟೀಟಾ ಅಂದ್ರೆ ಏನಾಗ್ತದೆ, ಇದು ಆ್ಯಂಗಲ್ 180 ಡಿಗ್ರಿ ಆಗ್ತೈತಿ, ಅಂದರೆ ಕಾಸ್ 180. ಹೌದಾ? ನೆಕ್ಸ್ಟ್ ಕ್ಯೂ ನಾಟ್ ಇ ಡಿ ಎಕ್ಸ್. ಕಾಸ್ 180 ಅಂದ್ರೆ ಅದ್ರ ವ್ಯಾಲ್ಯೂ ಏನದ, -1. ಕ್ಯೂ ನಾಟ್ ಇ ಅಂದರೆ ಇದು ಮೈನಸ್ ಕ್ಯೂ ನಾಟ್ ಇ ಡಿ ಎಕ್ಸ್ ಅಂತೇಳಿ ಆಗ್ತೈತಿ. ಇದನ್ನ ಏನಂತ ಹೇಳ್ತೀವಿ ಅಂದರೆ ಇಕ್ವೇಶನ್ ನಂಬರ್ 3. ದಿಸ್ ಈಸ್ ಇಕ್ವೇಶನ್ ನಂಬರ್ 3. ಹೌದಾ? ಇಕ್ವೇಶನ್ ನಂಬರ್ 3. ಮತ್ತು ನೆಕ್ಸ್ಟ್ ಈಗ ಏನು ಮಾಡೋ, ಪೊಟೆನ್ಷಿಯಲ್ ಇಕ್ವೇಶನ್ ವಿ ಈಕ್ವಲ್ಸ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ ನಾಟ್. ಇದ್ರನ್ನ ಏನಂತೇಳಿ ಬರ್ತೀವಿ ಅಂದರೆ ಸ್ಮಾಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತೇಳಿ ಬರ್ತೀವಿ. ಹೌದಾ? ನೆಕ್ಸ್ಟ್ ಏನಾಗ್ತದ್ರಿ, ಇದು ಡಿ ಡಬ್ಲ್ಯೂ ಮೈನಸ್ ಡಿ ಡಬ್ಲ್ಯೂ ಅಂದರೆ ಡಿ ವಿ ಇಂಟು ಕ್ಯೂ ನಾಟ್. ಆ್ಯಂಡ್ ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಡಿ ವಿ ಇಂಟು ಕ್ಯೂ ನಾಟ್ ಆ್ಯಂಡ್ ಮೈನಸ್ ಮೈನಸ್ ಕ್ಯಾನ್ಸಲ್. ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಕ್ಯೂ ನಾಟ್ ಡಿ ವಿ ಅಂತೇಳಿ ಬರ್ತೀವಿ. ದಿಸ್ ಈಸ್ ದ ಇಕ್ವೇಶನ್ ನಂಬರ್ 4. ದಿಸ್ ಈಸ್ ದ ಇಕ್ವೇಶನ್ ನಂಬರ್ 4. Next one from equation number 4 in equation number 3. Equation number 4 in equation number 3 ಅಂತಂದ್ರೆ equation number 4 ಏನೈತ್ರಿ ಇಲ್ಲಿ, equation number 4 ಅಂದ್ರೆ q naught dx is equals to equation number 3 ಅಂದ್ರೆ ಏನೈತಿ ಇಲ್ಲಿ minus q naught e dx. q naught cancel. Remaining dx is equals to minus edx. dx is equals to ಇಲ್ಲಿ ಬರುತ್ತೆ ನೋಡ್ರಿ, dx is equals to minus edx. ಮೈನಸ್ ಅಂದರೆ ಈ ಕಡೆ ತೊಗೊಂಡ್ರೆ e equals to ಸಾರಿ q ನಾಟ್ v ಆಗ್ಬೇಕಿದೆ. ಇದೇನಾಗ್ತಾರೆ e equals to dv divided by dx minus dv divided by dx. ಹೌದಾ? ದಿಸ್ ಈಸ್ ದ equation of relation between electric field and potential. E equals to minus dv by dx. ಹೌದಾ? ಕ್ವಶನ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಅದನ್ನು ಕೇಳ್ಬೋದು, ಅಥವಾ ಪ್ರೂವ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತ ಅದನ್ನು ಕೇಳ್ಬೋದು. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 3 marks.